ಪಾವಗಡ ವೃತ್ತ ನಿರೀಕ್ಷಕರಾದ ಸುರೇಶ್ ರವರ ಅಧ್ಯಕ್ಷತೆಯಲ್ಲಿ ಪಾವಗಡ ಪೊಲೀಸ್ ಠಾಣೆಯಲ್ಲಿ ದಲಿತರ ಕುಂದುಕೊರತೆಗಳ ಸಭೆಯನ್ನ ಆಯೋಜಿಸಲಾಗಿತ್ತು. ಸದರಿ ಸಭೆಯಲ್ಲಿ ಹಲವಾರು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಯಿತು. ಈ ಸಭೆಯಲ್ಲಿ ಜಿಲ್ಲಾ ಅಟ್ರಾಸಿಟಿ ಕಮಿಟಿಯ ಸದಸ್ಯರಾದ ಡಿಜೆಎಸ್ ನಾರಾಯಣಪ್ಪ, ಆಮ್ ಆದ್ಮಿ ಪಕ್ಷದ ರಾಮಾಂಜಿನಪ್ಪ, ಡಿಎಸ್ಎಸ್ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಪಿಎನ್ ನರಸಿಂಹಪ್ಪ, ತಾಲೂಕು ಸಂಚಾಲಕರಾದ ಮದ್ಲೇಟಪ್ಪ, ತಾಲೂಕು ಸಂಘಟನಾ ಸಂಚಾಲಕರಾದ ನಾಗರಾಜ್ ಕೆಎಂ, ಕೆ ಈರಣ್ಣ, ಮೈಲಾರಿ ಹೆಚ್, ಸಿಕೆಪುರ ಹನುಮಂತರಾಯಪ್ಪ, ಗೋವಿಂದ ಕಡಮಲಕುಂಟೆ, ವಕೀಲರಾದ ಟಿಎನ್ ಪೇಟೆ, ರಮೇಶ್, ರವಿ, ಹಾಫ್ ಬಂಡೆ ಗೋಪಾಲ್, ಟಿಎನ್ ಪೇಟೆ ಗೋಪಾಲ್, ಭೋವಿ ಸಮಾಜದ ಅಧ್ಯಕ್ಷರಾದ ಬಂಗಾರಪ್ಪ, ಆಟೋ ಸಂಘದ ಅಧ್ಯಕ್ಷರಾದ ನಾಗರಾಜು, ಮೀನಕುಂಟನಹಳ್ಳಿ ನರಸಿಂಹಪ್ಪ, ಆರ್ಕೆ ಅಂಜನ್, ಕೃಷ್ಣಪ್ಪ, ಶಂಕರ್ ನಾಯ್ಕ್, ಪೊಲೀಸ್ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ರು. ನಾಗರಾಜ್ ಕೆಎಂ, ಪಾವಗಡ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಸಾರ್ವಜನಿಕ ಸಮಸ್ಯೆಗಳಿವು, ಸಾರ್ವಜನಿಕರಿಗೆ ಅನುಕೂಲ ಆಗಂತವರು, ಅನುಕೂಲ ಆಗಂತವು, ಮತ್ತು ಈ ಕೆಲಸ ಮಾಡಿದ್ರೆ ನಮಗೂ ಒಳ್ಳೆಯ ಹೆಸರು ಬರೋಂಥ ಕೆಲವು ಮುಖ್ಯವಾದ ಪಾಯಿಂಟ್ಸ್ನ ಹೇಳಿದ್ದೀರ. ಖಂಡಿತವಾಗಿಯೂ ಪ್ರತಿಷ್ಠಾನಕ್ಕೆ ತರ್ತೀವಿ. ಈಗ ಎಕ್ಸೈಸ್ ಅಂತ ಹೇಳಿದ್ದೀರ, ಅದರಲ್ಲಿ ಲಿಮಿಟ್ ಪವರ್ ಇದೆ, ಆದ್ರೂ ನಾವು ಮ್ಯಾಕ್ಸಿಮಮ್ ಮಾಡ್ತೀವಿ. ಅದು ಉಳಿದಂಗೆ ಮಂಗಳಮುಖಿಯರ್ದು ಸ್ವಲ್ಪ ಯಾರೋ ಅದೊಂದು ಮೀಟಿಂಗ್ ಒಂದು ಮಾಡ್ತೇವೆ ಮಂಗಳಮುಖಿಯರ್ದು. ಅದು ಬಿಟ್ಟರೆ ಏನೇನಿದೆ ಸಮಸ್ಯೆಗಳು ನೀವು ಹೇಳಿದಿರ ಎಲ್ಲನೂ ಸಾಲ್ವ್ ಆಗಂತವೆ. ಸಾಲ್ವ್ ಆಗದೇ ಇರೋದು ಏನಿಲ್ಲ. ಒಂದು ಕೊಬ್ಬರಿಗಳದ್ದು ಹೇಳಿದ್ದಾರೆ ಬಂಗಾರಪ್ಪನವರು, ಅದು 500 ಹಾಕಿದೆ ಪೆಟ್ಟಿ ಕೇಸು, 11 ಪೆಟ್ಟಿ ಕೇಸು ಆಗ್ತಾ ಇದ್ದೀವಿ. ಇನ್ನೂ ಜಾಸ್ತಿ ಮಾಡ್ತೀವಿ ಅದನ್ನು, ಆಯಿತಾ? ಬೆಳೆತಂತು ಇನ್ನೂ ಸ್ವಲ್ಪ ಎಫೆಕ್ಟಿವ್ ಆಗಿ ಮಾಡ್ತೇವೆ. ಇವತ್ತು ಎಷ್ಟು ಬೆಳಗ್ಗೆ ಯಾರನ್ನ ಬಂದರೆ ಗೊತ್ತಾಗೋದು. ಇಬ್ಬರು ಮುಖಂಡರುಗಳನ್ನು ಸದರಿ ಸಭೆಗೆ ಆಹ್ವಾನಿಸುವಂತೆ ಕೋರಿರುತ್ತಾರೆ. ಅಂಜಪ್ಪ ಗುಟ್ಟಳ್ಳಿ. ಒಂದು ನಿಮಿಷ, ನಾನು ಹಂಗೆ ಹೇಳ್ಬಿಡ್ತೀನಿ. ಈಗ ಇದು ಫಸ್ಟ್ ಮೀಟಿಂಗ್ ನಾವು ತರಾತುರಿ. ನೆಕ್ಸ್ಟು ಒಂದು 3 ದಿನ ಮುಂಚೆನೇ ಅನೌನ್ಸ್ ಮಾಡ್ತೀವಿ. ಈಗ ಎಲ್ಲರಿಗೂ ನಾವು ಬಲವಂತವಾಗಿ ಕರ್ಕೊಂಬರೋಕ್ಕಾಗಲ್ಲ. ನಿಜವಾಗಲೂ ಸಮುದಾಯಕ್ಕೆ ಸಮಸ್ಯೆಗಳಿಗೆ ಸ್ಪಂದಿಸೋಂಥವ್ರು ಬರ್ತಾರೆ. ಇದು ತರಾತುರಿ ಒಂದು 2 ಅವರ್ ಮುಂಚೆ ಮಾಡಿದ್ದೀವಿ. ಇದು ಯಾಕೆಂದರೆ ಸ್ವಲ್ಪ ಸಿಕೆಪುರದ ಯಾವುದೋ ಒಂದು ರಮೇಶ್ ಅವ್ರಿಗೆ ಗೊತ್ತು, ಸಣ್ಣದಾಗ ಒಂದು ಘಟನೆ, ಸಣ್ಣದಾಗ ಒಂದು ಬಂತು ಕಂಪ್ಲೇಂಟು, ಅದು HM ಕಡೆ ಹೋಗ್ಬಿಡ್ತು. ಯಾರೊಬ್ಬ ಶೆಟ್ಟಿಗೂ ಮಸೀದಿ ವಿವಾದ ಇತ್ತು. ಶೆಟ್ಟಿ ರಮೇಶನ್ನ ಬಂದು ಕಂಪ್ಲೇಂಟ್ ಕೊಟ್ಟರು. ಅದು ನಾಳೆ ನಿನ್ನೆ ಯಾರ್ಯಾರೋ ಬಂದ್ಬಿಟ್ರು. ಅದಕ್ಕೆ ಹಿಂದೂ ಮುಖಂಡಲ್ಲ ಇಂಟರ್ಫಿಯರ್ ಆಗ್ಬಿಟ್ರು. ಅದು ಸ್ವಲ್ಪ ಸೀರಿಯಸ್ ಆಯಿತು. ಅದರಿಂದ ಸ್ವಲ್ಪ ಈಗ ತರಾತುರಿಯಲ್ಲಿ ಮಾಡಿದ್ವಿ. ಇದು ನೆಕ್ಸ್ಟ್ ವಾರ ಒಂದು 3 ದಿವಸ ಮುಂಚೆನೇ ಅನೌನ್ಸ್ ಮಾಡ್ತೀವಿ. ಹಾಂ, ನೆಕ್ಸ್ಟು ಶ್ರೀ ಅಂಜಪ್ಪ ಗುಟ್ಟಳ್ಳಿ, ಪಾವಗಡ ಟೌನ್ರವರು ಮಾತನಾಡಿ, ಪಾವಗಡ ಪಟ್ಟಣದ ಗುಟ್ಟಳ್ಳಿ ಹಿಂಭಾಗದ ಹೊರವಲಯದಲ್ಲಿ ಹಾಗೂ ಹೊಸದಾಗಿ ನಿರ್ಮಿಸುತ್ತಿರುವ ಸೈಟ್ಗಳಲ್ಲಿ ಸಾರ್ವಜನಿಕರು ಮದ್ಯಪಾನ ಮಾಡಿ ತೊಂದರೆ ಮಾಡುತ್ತಿದ್ದು ಇದನ್ನು ನಿಯಂತ್ರಿಸಲು ಕೋರುತ್ತಾರೆ. ಹಿಂದ್ಗಡೆ ಏನು ಮಾಡಿದಾರೆ ಗೊತ್ತಿಲ್ಲ. ನಾನು ಎಲ್ಲ ಲೇಔಟ್ಗಳು ಎಲ್ಲ ಗ್ರೌಂಡ್ಗಳಲ್ಲೂ ರೌಂಡ್ಸ್ ಮಾಡ್ತಾ ಇದ್ದೀನಿ. ಹೊರಗಡೆ ಏನಿದೆ, ಎಲ್ಲೆಲ್ಲಿ ಎಣ್ಣೆ ಹೊಡಿತಾ ಇದ್ದಾರೋ ಅಲ್ಲಿ ಹೋಗಿ ಮರ್ಯಾದೆಯಿಂದ ಹೇಳ್ತಾ ಹೊಡಿತಾ